ನಮ್ಮ ಮಾಜಿ ಸೈನಿಕರು, ಅದರಲ್ಲೂ ಈ ಒಂದು ಕಾರ್ಯದಲ್ಲಿ ಭಾರತೀಯ ಕಿಸಾನ್ ಸಂಘ ಮತ್ತು ಕರ್ನಾಟಕ ಪ್ರದೇಶ, ಕರ್ನಾಟಕ ಉತ್ತರ ಪ್ರಾಂತ ಮತ್ತು ಸ್ವಾವಲಂಬಿ ರೈತ, ಸ್ವದೇಶಿ ಬಳಸಿ ದೇಶ ಬೆಳೆಸಿ. ನಿನ್ನೆ ಸಂಜೆ ನನಗೆ ಸುಮಾರಾಗಿ 7-8 ಗಂಟೆಗೆ ನನ್ನ ಕಾಲ್ ಬಂತು. ಆವಾಗ ನಾನು ಅಕಸ್ಮಾತಾಗಿ ಎಲ್ಲ ಗ್ರೂಪಿಗೆ ಮೆಸೇಜ್ ಹಾಕ್ಬಿಟ್ಟೆ, ಅಂದರೆ ನಾವೆಲ್ಲ ಸೇರುವ. ಅದರಲ್ಲೂ ನನಗೆ ಹೆಮ್ಮೆ ವಿಷಯ ಅಂದರೆ ಮೇಜರ್ ಜನರಲ್ ಮೋಹನ್ ಸರ್, DC ಕಮರ್ಷಿಯಲ್ ಟ್ಯಾಕ್ಸ್ ಅವರಿದ್ದಾರೆ ನಮ್ಮ ಜೊತೆಗೆ, ಮತ್ತು ಬ್ರಿಗೇಡಿಯರ್ ರವಿ ಸರ್ ಅವರು ಇದ್ದಾರೆ ನಮ್ಮ ಜೊತೆಗೆ. ಅಂದರೆ ಒಂದು ಆ ಸ್ಥಾನ ಅಂದರೆ ನಮ್ಮ ಮಿಲಿಟ್ರಿಯಲ್ಲಿ ಉನ್ನತ ಸ್ಥಾನ. ನಾವು ಇದೇ ಜಾಗದಲ್ಲಿ ಸೇರಿದ್ದು ಮತ್ತು ಖುಷಿ ಆಗ್ತಾ ಇದೆ ಅಂದರೆ, ನಾವು ಜನರಲ್ ಬಿಪಿನ್ ರಾವತ್ ಅವ್ರದ್ದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಇದೇ ಸರ್ಕಲಲ್ಲಿ ಇಲ್ಲೇ ಆಯೋಜಿಸಿದ್ದು. ಅದು ತುಂಬ ಹೆಮ್ಮೆ ವಿಷಯ. ಮತ್ತು ನೀವೆಲ್ಲ ಬಂದಿದ್ದೀರಿ, ಅದ್ರ ಜೊತೆಗೆ IAS ಆಫೀಸರ್ಸ್, IPS ಆಫೀಸರ್ಸ್ ಆ್ಯಂಡ್ ಆಲ್ ಆಫೀಸರ್ಸ್, ನೀವೆಲ್ಲ ಇಷ್ಟೆಲ್ಲ ಜರ್ನಿ ಮಾಡಿಕೊಂಡು ಇಷ್ಟು ವರ್ಷದಲ್ಲಿ ಬಂದಿದ್ದೀರಿ. ಈ ಏಜಲ್ಲಿ ಬಂದಿದ್ದೀರಲ್ಲ, ಅದು ನಮಗೆ ತುಂಬ ಹೆಮ್ಮೆ ವಿಷಯ. ಯಾಕಂದರೆ ಈ ಏಜಲ್ಲಿದ್ದಾಗ ಸೈಕಲ್ ರೈಡ್ ಮಾಡಿ ಇಡೀ ಕರ್ನಾಟಕನ ಸುತ್ತೋದು ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತಿದೆ. ಯಾಕಂದರೆ ನಾವು ಡಿಫೆನ್ಸಲ್ಲಿದ್ದವರಿಗೆ ನಾವು ಬಾರ್ಡ್ರಲ್ಲಿ ಡ್ಯೂಟಿ ಮಾಡೋದು ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತಿದೆ. ಅದರಲ್ಲೂ ಇದೊಂದು ಬಾರ್ಡರ್ ಡ್ಯೂಟಿನೇ ಅಂತ ತಿಳ್ಕೊಳ್ತೀನಿ ಎಲ್ಲರ ಪರವಾಗಿ. ಅದೇ ರೀತಿ ಇದೊಂದು ನಿಮ್ಮ ಜರ್ನಿ ಹ್ಯಾಪಿ ಜರ್ನಿ ಆಗಿರಲಿ, ಅಪ್ ಟು ಎಂಡ್ ಆಫ್ ಯುವರ್ ಜರ್ನಿ ಸೇಫ್ ಜರ್ನಿ, ಹ್ಯಾಪಿ ಜರ್ನಿ. ಮತ್ತು ತುಂಬ ಕಡೆ ಈ ಥರ ಇಂಪ್ಲಿಮೆಂಟ್ ಮಾಡಿ, ಮತ್ತು ನಾವು ನಿಮ್ಮ ಜೊತೆಗಿದ್ದೀವಿ. ಇನ್ನೇನಾದರೂ ಇದ್ದರೆ, ನೆಕ್ಸ್ಟ್ ಏನಾದರೂ ಪ್ರೋಗ್ರಾಮ್ ನಿಮ್ದು ಇದ್ದರೆ ನಾವು ನಿಮ್ಮ ಜೊತೆಗೆ ಕೈ ಜೋಡಿಸ್ತೀವಿ. ನಮ್ಮ ಹೊನ್ನಾವರ ಮಾಜಿ ಸೈನಿಕರ ಸಂಘ, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ನಿಮ್ಮ ಜೊತೆಗೆ ಕೈ ಜೋಡಿಸ್ತದೆ. ನಾವು ಬರ್ತೀವಿ. ಜೈ ಮಾತರಂ. ಇದನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಯಾಕಂದರೆ ನಾವು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹೊನ್ನಾವರ ಘಟಕದಿಂದ ಬಂದಿದ್ದೀವಿ. ಇದರಲ್ಲಿ ನಮ್ಮ ಆನರಿ ಕ್ಯಾಪ್ಟನ್ ಗಜಾನ್ ನಾಯ್ಕ್ ಸರ್ ಇದ್ದಾರೆ, ಅದರಲ್ಲಿ ನಮ್ಮ ಎಕ್ಸ್-ಸರ್ವಿಸ್ ಮ್ಯಾನ್ ರಾಘವೇಂದ್ರ ಮಡಿವಾಳ್ ಸರ್ ಇದ್ದಾರೆ. ಇನ್ನೂ ಕೆಲವರು ಬರೋದಿತ್ತು, ಟೈಮಿಂಗ್ ಸ್ವಲ್ಪ ಅಡ್ಜಸ್ಟ್ ಆಗದೇನೆ ಸ್ವಲ್ಪ ಮಿಸ್ಟೇಕ್ ಆಯಿತು. ಮತ್ತು ನಾನು ಮಾಜಿ ಸೈನಿಕರ ವತಿಯಿಂದನೂ ಬಂದಿದ್ದೀನಿ, ಮತ್ತು ನಾನು ರೋಟ್ರಿ ಕ್ಲಬ್ಬಲ್ಲಿ ನಾನು ಒಂದು ಮೆಂಬರ್ ಆಗಿದ್ದೇನೆ. ಆ ರೋಟ್ರಿ ಕ್ಲಬ್ ವತಿಯಿಂದನೂ ಸಹ ನಮ್ಮ ಕೆಲವರು ಬಂದಿದ್ದಾರೆ. ದಿನೇಶ್ ಕಾಮತ್ ಸರ್ ಬಂದಿದ್ದಾರೆ, ಕೆಲವರು ಬಂದಿದ್ದಾರೆ. ಅವರಿಂದನೂ ಸಹ ನಿಮಗೆ ಬೆಸ್ಟ್ ವಿಶಸ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ನಿಜಕ್ಕೂ ಇದೊಂದು ಬೆಳೆಸಿ ಮತ್ತು ಒಂದಷ್ಟು ಸ್ವದೇಶಿ ಉತ್ಪನ್ನ ಉಳಿಸ್ಬೇಕು ನಾವು. ಯಾಕಂದರೆ ಇವರ ಬಂದಿರುವಂಥ ಒಂದು ಆದರ್ಶನೇ ಅದೇ ರೀತಿ ಉಂಟು. ಅವರು ಬರುವಾಗ ದೊಡ್ಡ ಇದ್ರಲ್ಲಿ ಬರಲಿಲ್ಲ, ಯಾವುದು ದೊಡ್ಡ ವೆಹಿಕಲಲ್ಲಿ, ವಿಮಾನದಲ್ಲಿ ಇದರೆಲ್ಲ ಬಂದಿಲ್ಲ. ಹಾಗೆ ಭಾರತೀಯರು ಪ್ರತಿಯೊಬ್ಬರು ಯಾವ ರೀತಿ ಚಾಲನೆ ಮಾಡ್ತಾರೋ ಆ ರೀತಿ ಚಾಲನೆಯಲ್ಲಿ ಬಂದಿದ್ದಾರೆ. ಮತ್ತು ನಮ್ಮ ದೇಶದ ಒಂದು ಈಗಿನ ಪ್ರಗತಿಯು ಅದೇ ರೀತಿ ಇದೆ. ಆ ದೃಷ್ಟಿಯಲ್ಲಿ ನಾನು ಅವರನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ. ಯಾಕಂದರೆ ಅವರು ಪ್ರತಿಯೊಂದು ಕಡೆ ಹೋಗುವಾಗಲೂ ಸಹ ಪ್ರತಿಯೊಬ್ಬರೊಂದಿಗೂ ಒಂದು ರೀತಿ ಹೃದಯದಿಂದ ಮನಸ್ಸಿನಿಂದ ಗೆದ್ದಿದ್ದಾರೆ. ಆ ದೃಷ್ಟಿಯಿಂದ ಹುಡುಕುವ ಪ್ರೀತಿಗಿಂತ ಜೊತೆಗಿರುವ ಸ್ನೇಹ ಚಂದ, ಕಾಣುವ ಕನಸಿಗಿಂತ ಕಾಣದಿರುವ ಕಲ್ಪನೆ ಚಂದ, ಬರೆಯುವ ಬರಕ್ಕಿಂತ ಅಳಿಸಲಾಗದ ನೆನಪು ಚಂದ. ನಿಮ್ಮೊಂದಿಗೆ ಕಳೆತಿರುವಂಥ ಒಂದೊಂದು ಕ್ಷಣ ನಮ್ಮ ಪಾಲಿಗೆ ಅಂದ ಚಂದ ಆನಂದ ಅಂತ ಹೇಳಿ ನಿಮ್ಮೆಲ್ಲರನ್ನು ನಾನು ಅಭಿನಂದಿಸ್ತೇನೆ ಹಾಗೂ ಅಭಿವಂದಿಸ್ತಿದ್ದೇನೆ ನಮ್ಮ ರೋಟ್ರಿ ವತಿಯಿಂದ. ನಿಜಕ್ಕೂ ನಮ್ಮ ರಾಜೇಶ್ ನಾಯ್ಕ್ ಸರ್ ಒಂದು ಹೇಳಿದರು, ಯಾಕೆಂದರೆ ಅವರು ನಮ್ಮ ಒಂದು ದೃಷ್ಟಿಯಲ್ಲಿ ನಿಮ್ಮಂತಹ ಒಂದು ಶ್ರೇಷ್ಠ ಸೇವೆಯನ್ನು ನಮ್ಮ ರೋಟ್ರಿಯಲ್ಲಿ ಏನಾದರೂ ಆದೇಶ ಕೊಟ್ಟಿದ್ದರೆ ನಮ್ಮ ರಾಜೇಶ್ ನಾಯ್ಕ್ ಸರ್ ಅವರು. ಹಾಗೆ ನಮ್ಮ ಈಗಾಗಲೇ ಸರ್ದಾರ್ ಜಿ ಎನ್ ಗೌಡರು ಸಹ ಹೇಳಿದ್ದಾರೆ. ಯಾಕೆಂದರೆ ಹೊನ್ನಾವರದಲ್ಲಿ ಏನಾದರೂ ಒಂದು ಎಲ್ಲ ಧರ್ಮದವರಲ್ಲಿ, ಎಲ್ಲ ಜಾತಿಯವರಲ್ಲಿ, ಎಲ್ಲ ಮತೀಯರು ಸಂತೋಷದಿಂದ ಇದ್ದಾರೆ ಅಂತ ಕಾರಣ ಅಂತಾರೆ ನಿಮ್ಮಂಥವರು ಆಗಾಗ ಬಂದು ಹೋಗ್ತಾ ಇರೋದ್ರಿಂದ. ಅದರ ದೃಷ್ಟಿಯಿಂದ ನಿಮ್ಮೆಲ್ಲರ ಒಂದು ರೀತಿಯ ಉಪಸ್ಥಿತಿ ನಮಗೆ ತುಂಬ ಖುಷಿ ಕೊಟ್ಟಿದೆ. ನಿಮ್ಮಂಥವರು ನಮಗೆಂಥವ್ರಿಗೆ ಇನ್ನೋರಿಗೆ ಇನ್ನೂ ಸಹ ನಮ್ಮ ಚಾಲನೆ ನೀಡಿದ್ರಿ ಅಂತ ಹೇಳ್ತಾ ನಾನು ಕೊನೆಯಲ್ಲಿ ಹೇಳೋದಷ್ಟೇ, ಮರುಭೂಮಿಲಿರೋದು ಒಂಟೆ, ದೇವಸ್ಥಾನದಲ್ಲಿರೋದು ಗಂಟೆ, TV9ದಲ್ಲಿ ಬರೋದು ಹೀಗುಂಟೆ, ನಾವು ನಿಮ್ಮನ್ನು ಮರೆಯೋದ್ರುಂಟೆ. ಒಂದು ದೃಷ್ಟಿಯಲ್ಲಿ ನಿಜಕ್ಕೂ ನಮ್ಮ ಯಾಕಂದರೆ ನಾನು ಮೊದಲೇ ಹೇಳಿದ್ದೇನೆ, ಯಾವ ಜನಾಂಗದಲ್ಲಿ ಜಾತಿ ಮತ ಧರ್ಮ ಒಂದೇ ಕಡೆಯಲ್ಲಿ ಹೋಗ್ತಾ ಇದೆಯೋ ಆ ಧರ್ಮ
ಜನಾಂಗ ಮಾತ್ರ ಯಾವತ್ತೂ ನಿಲ್ಲುತ್ತೆ. ಹೊನ್ನಾವರದಲ್ಲಿ ಹಿಂದೂ ಆಗಿರಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಯಾವ ಧರ್ಮದವರಲ್ಲಿ, ಯಾವ ಜನಾಂಗದವರಲ್ಲಿ ಎಲ್ಲರೂ ಅನನ್ಯವಾಗಿದ್ದಾರೆ. ಆ ದೃಷ್ಟಿಯಿಂದ ಇಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಹಿಂದೂಗಳಿದ್ದಾರೆ. ಎಲ್ಲ ಕೂಡಿರೋದ್ರಿಂದಲೇ ನಮ್ಮ ಹೊನ್ನಾವರದಲ್ಲಿ ಇಷ್ಟೊಂದು ಸಂಘಟನೆ ಸುಭದ್ರವಾಗಿದೆ ಅಂತೇಳಿ ನಿಮ್ಮೆಲ್ಲ ಹೃತ್ಪೂರ್ವಕ ನಾನು ಇನ್ನೊಮ್ಮೆ ಸ್ವಾಗತಿಸ್ತೇನೆ, ಅಭಿವಂದಿಸ್ತಿದ್ದೇನೆ.